ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ನಾವು ನೀವೆಲ್ಲ ಆ ಶರೀಫ್ ಸಾಹೇಬರ ಪದ್ಯವಾದ ಅಳಬೇಡ ತಂಗಿ ಅಳಬೇಡ ಅಂತಕ್ಕಂಥ ಪದ್ಯವನ್ನು ನೋಡೋಣ. ಅಳಬೇಡ ತಂಗಿ ಅಳಬೇಡ, ನಿನ್ನ ಕಳುಹ ಬಂದವರಿಲ್ಲಿ ಉಳಿಹಿಕೊಂಬುವರಿಲ್ಲ, ಅಳಬೇಡ ತಂಗಿ ಅಳಬೇಡ ಅಂತ. ಅಂದ್ರೆ ಈ ಮದುವೆ ಅನ್ನುವಂಥದ್ದು ಒಂದು ವಿಭಿನ್ನವಾಗಿರ್ತಕ್ಕಂಥ ಭಾವನೆಗಳ ಸಂಗಮ. ಒಂದು ಕಡೆ ಮದುವೆ ಸಂಭ್ರಮ ಅಂತಕ್ಕಂಥದ್ದಿದ್ರೆ, ಮತ್ತೊಂದು ಕಡೆ ತಂದೆ ತಾಯಿಗಳನ್ನು ತೊರೆದ ಹುಟ್ಟಿರೋ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋಗ್ತಕ್ಕಂಥ ಒಂದು ಹೆಣ್ಣು ಮಗಳ ಹೃದಯದೊಳಗೆ ವೇದನೆಯ ಅಲೆಗಳು ಹೇಳ್ತಿರ್ತಾವೆ. ಹೊಸ ಜೀವನದ ಕನಸು ಒಂದು ಕಡೆ ಆದ್ರೆ, ಇನ್ನು ತವರು ಮನೆಯಲ್ಲಿ ಕಳೆದಂಥ ಬಾಲ್ಯದ ಗತಜೀವನದ ಸವಿನೆನಪು, ಈ ಒಂದು ಎರಡರ ತಾಕಲಾಟದೊಳಗೆ ಆ ಮದುಮಗಳು ಸಿಕ್ಕಾಕೊಂಡ ದುಃಖಕ್ಕೀಡಾಗಿ ರೋದನೆಯನ್ನು ಮಾಡ್ತಿರ್ತಾಳೆ. ಹಂಗೆ ಆ ತವರು ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋಗ್ತಕ್ಕಂಥ ಒಬ್ಬ ಹೆಣ್ಣು ಮಗಳಿಗೆ ಸಮಾಧಾನ ಪಡಿಸೋ ಸಲುವಾಗಿ ಈ ಒಂದು ಹಾಡನ್ನು ಶರೀಫ್ ಸಾಹೇಬರು ಹಾಡ್ಯಾರ. ಗಂಡನ ಮನೆಗೆ ಕಳ್ಸಕ್ಕೆ ಬಂದವ್ರು ನಾವ್ಯಾರೋ ನಿನ್ನ ಕೂಡ ಉಳಿಯೋದಿಲ್ಲ. ಹಳೆಯ ಸಂಬಂಧಕ್ಕೆ ಸಲುವಾಗಿ ನೀನು ದುಃಖ ಮಾಡಬೇಡ, ಹೊಸ ವಾತಾವರಣಕ್ಕೆ ಹೊಂದ್ಕೊಂಡು ನೀ ಚೆನ್ನಾಗಿ ಬಾಳಬೇಕು ಅಂತಕ್ಕಂಥ ಒಂದು ಬುದ್ಧಿ ಮಾತನ್ನು ಶರೀಫ್ ಸಾಹೇಬರು ಈ ಒಂದು ಪದ್ಯದೊಳಗೆ ಆ ಹೆಣ್ಣು ಮಗಳಿಗೆ ಹೇಳ್ಯಾರ. ಮುಂದಿನ ನುಡಿಯೊಳಗೆ, ಕಡಿಕಿಲೆ ಉಡಿಯಕ್ಕಿ ಹಾಕಿದರವ್ವ, ಒಳ್ಳೆ ದುಡುಕಿಲೆ ಮುಂದಕ್ಕೆ ನೂಕಿದರವ್ವ, ಮಿಡಿಕ್ಯಾಡಿ ಮದುವೆಯಾದಿ ಮೌಜು ಕಾಣವ್ವ, ಮುಂದೆ ಹುಡುಕ್ಯಾಡಿ ಮಾಯದ ಮದವೇರಿದವ್ವ, ಅಳಬೇಡ ತಂಗಿ ಅಳಬೇಡ ಅಂತ ಹೇಳ್ತಾರೆ. ಅಂದ್ರೆ ಈ ಗಂಡನ ಮನೆಗೆ ಹೊಸದಾಗಿ ಲಗ್ನ ಆದಂಥ ಹೆಣ್ಮಗಳನ್ನ ಗಂಡನ ಮನೆಗೆ ಕಳಿಸುವಂಥ ಟೈಮ್ದೊಳಗೆ ನಾಲ್ಕಾರು ಮನೆಯವರು ಉಡಕ್ಕಿ ಹಾಕಿ ಶುಭವನ್ನು ಹಾರೈಸ್ತಾರೆ. ಅವರು ಸಹಜವಾಗಿ ಸತ್ಯವನ್ನು ಹೇಳಿ ಕಳಿಸೋದಿಲ್ಲ. ಯಾಕಂತಂದ್ರೆ ಹಿಂದೆ ತಮ್ಮ ಗಂಡನ ಮನೆಯೊಳಗೆ ಅನುಭವಿಸಿದಂಥ ಸಾಂಸಾರಿಕ ಒಂದು ಸಮಸ್ಯೆಗಳನ್ನು ಮುಚ್ಚಿಟ್ಟು ಗಂಡನ ಮನೆ ಅಂತಕ್ಕಂಥದ್ದು ಅಥವಾ ಗಂಡನ ಮನೆಯ ಸುಖ ಅಂತಕ್ಕಂಥದ್ದು ಸ್ವರ್ಗಕ್ಕೆ ಸಮಾನ ಅಂತಕ್ಕಂಥ ಭಾವನೆ ಬರುವಂತೆ ಬಹಳ ಉತ್ಸಾಹ ಮತ್ತು ಹುಮ್ಮಸಗಳಿಂದ ಆ ಮದುಮಗಳನ್ನು ಕಳುಹಿಸಿ ಕೊಡ್ತಾರೆ. ಭಾಳಷ್ಟು ಜನ ತಂದೆ ತಾಯಿಗಳು ಸಹಿತ ಹೆಣ್ಣು ಮಕ್ಕಳು ಮದುವೆ ಮಾಡಿ ಭಾರ ಇಳಿಸ್ಕೊಂಡ್ರೆ ಸಾಕು ಅಂತೇಳಿ ತಿಳ್ಕೊಂಡು ಆ ಮದುಮಗನ ಮನೆಯ ಪೂರ್ವಾಪರಗಳನ್ನು ಸರಿಯಾಗಿ ವಿಚಾರ ಮಾಡ್ದನ ಆತುರವಾಗಿ ಲಗ್ನ ಮಾಡಿಬಿಡ್ತಾರೆ. ಆ ಲಗ್ನವಾಗತಕ್ಕಂಥ ಮದುಮಗಳು ತಾನು ಮುಂದೆ ಅನುಭವಿಸುವಾದಂಥ ಸುಖ ಸಡಗರ ಸ್ವಪ್ನದೊಳಗೆ ತೇಲಾಡುತ್ತಾ ಆ ಒಂದು ಸಂಸಾರದ ಸುಖದ ಅತಿ ಆಸಕ್ತಿಯಿಂದ ಆ ಹೆಣ್ಮಗಳು ಕೂಡ ಮದುವೆ ಆಗ್ತಾಳೆ. ಈ ಒಂದು ಸಂಸಾರ ಅಂದ್ರೆ ಇದು ಮಾಯೆಯ ಒಂದು ಆಗರ. ಅದಕ್ಕೆ ಇಲ್ಲಿ ಅವ್ರು ಹೇಳ್ತಾರೋ, ಮಿಡಿಕ್ಯಾಡಿ ಮದುವೆ ಆದಿ ಮೋಜು ಕಾಣವ್ವ ಅಂತ ಹೇಳ್ತಾರೆ. ಅಂದ್ರೆ ಒಳ್ಳೆಯ ಆಸಕ್ತಿಯಿಂದ ಏನು ಮಾಡಿದಿ, ದುಡುಕಿಲಿ ಆತುರಪಟ್ಟ ಅತಿ ಉತ್ಸಾಹದಿಂದ ನೀನು ಮದುವೆ ಆದಿವ ಅಂತ ಹೇಳ್ತಾರೆ. ಈಗ ಮದುವೆ ಆದ್ಮ್ಯಾಗ ನೀ ಗಂಡ ಮನೆಗೆ ಹೋಗ್ಬೇಕಾದ್ರೆ ಏನು ಪ್ರಯೋಜನ ಐತಿ, ಅಲ್ಲೇ ಏನೇ ಕಷ್ಟ ಸುಖ ಬಂದರೂ ಗಟ್ಟಿಯಾಗಿ ಸಂಸಾರ ಮಾಡಬೇಕು ಅಂತೇಳಿ ಹೇಳ್ತಾರೆ. ಇನ್ನು ಮುಂದಿನ ನುಡಿಯೊಳಗೆ, ರಂಗೀಲಿ ಹುಟ್ಟಿದೆ ರೇಷ್ಮೆ ದಳಿ ಸೇರಿ, ಮತ್ತು ಹಂಗ ನೂಲಿನ ಪರವಿ ಮರ್ತ್ಯವ್ವ ನಾರಿ, ಮಂಗಳ ಮೂರ್ತಿ ಶಿಶುನಾಳ ದೇಶನ ಅಂಗಳಕನಿ ಹೊರಟು ಆದೆವ್ವ ಅಥವಾ ಹೊರತು ಆದೆವ್ವ ಗೌರಿ, ಅಳಬೇಡ ತಂಗಿ ಅಳಬೇಡ ಅಂತ ಹೇಳ್ತಾರೆ.
ಅಂದ್ರೆ ಈ ಮದುವೆ ಸಂದರ್ಭದೊಳಗೆ ಹೊಸ ಹೊಸ ಬಟ್ಟೆಗಳನ್ನು ಖರೀದಿ ಮಾಡ್ತಾರೋ ತಂದಿರ್ತಾರೋ. ಅದರೊಳಗೆ ರೇಷ್ಮೆ ಸೀರೆ ಅಂತಂದ್ರೆ ಹೆಣ್ಮಕ್ಳಿಗೆ ಭಾಳ ಅತಿ ಪ್ರೀತಿ ಆದಂಥ ಒಂದು ಸೀರೆ. ಈ ಒಂದು ಹಾಡಿನ ಮದುಮಗಳು ಇಲ್ಲೇ ಆ ರೇಷ್ಮೆ ದಡಿ ಇರುವಂಥ ಸೀರೆಯನ್ನು ಉಟ್ಟಾಳ, ಅತ್ಯಂತ ಖುಷಿಯಿಂದ ನಲಿದಾಡಕತ್ತಾಳ ಅಂಥೇಳಿ ಆ ಶರೀಫ್ ಸಾಹೇಬರು ಆ ಹೆಣ್ಮಗಳನ್ನ ಎಚ್ಚರಿಸ್ತಾರೆ. ಹೆಂಗೆ ಅಂತಂದ್ರೆ ರೇಷ್ಮೆ ನೂಲಿನ ಹಂಗೆ ಭಾಳ ಗಟ್ಟಿ ಆದದ್ದು, ಅದನ್ನು ಮರೆತ ಖುಷಿಯಿಂದ ಇರುವೆಯಲ್ಲ ಅಂದ್ರೆ ಇದರ ಅರ್ಥ ಎಲ್ಲ ಬಂಧನಕ್ಕಿಂತಲೂ ಮದುವೆ ಬಂಧನ ಅತ್ಯಂತ ಗಟ್ಟಿ ಆದದ್ದೈತಿ. ಸಂಕಷ್ಟಗಳು ಬರುವುದು ಹೆಚ್ಚು, ಹಾಗಂತೇಳಿ ಆ ಬಂಧನವನ್ನು ಸುಲಭವಾಗಿ ಹರಿದುಕೊಳ್ಳೋಕೆ ಬರುವುದಿಲ್ಲ, ಸಾಧ್ಯ ಇಲ್ಲ. ಎಷ್ಟೇ ಕಷ್ಟ ಬಂದ್ರೂ ಕೂಡ ಸೈರಿಸಿಕೊಂಡ ಸಹನದಿಂದ ಆ ಮದುವೆಯಾದಂಥ ಹಂಗಿಗೋಸ್ಕರವಾದರೂ ಬದುಕಬೇಕಾದಂಥ ಒಂದು ಅನಿವಾರ್ಯತೆಯನ್ನು ಈ ಒಂದು ರೇಷ್ಮೆ ನೂಲಿನ ಹಂಗಿನ ರೂಪಕದ ಮೂಲಕ ಭಾಳ ಸೂಕ್ಷ್ಮವಾಗಿ ಇಲ್ಲಿ ಹೇಳ್ಕೊಟ್ಟಾರೆ. ಯಾಕಂದ್ರೆ ಬೇರೆ ನೂಲಿನಕ್ಕಿಂತಲೂ ಈ ರೇಷ್ಮೆ ನೂಲು ತೆಗಿಬೇಕಾದ್ರೆ ಜೀವದ ಹಿಂಸೆ ಭಾಳ ಸಂಭವಿಸ್ತೈತಿ. ಹೆಂಗಪ್ಪ ಅಂತಂದ್ರೆ ಈ ರೇಷ್ಮೆ ಗೂಡನ್ನು ಒಂದು ಹುಳು ಒಳಗೆ ಕುಂತ್ಕೊಂಡು ತನ್ನ ಮೈ ಸುತ್ತ ಕಟ್ಕೊಂಡಿರ್ತೈತಿ. ಆ ರೇಷ್ಮೆ ನೂಲನ್ನು ತಕ್ಕೋಬೇಕಾದ್ರೆ ಆ ಒಳಗಿದ್ದಂಥ ಕೀಡಿಯನ್ನು ಹಿಂಸೆ ಮಾಡಿ ಅದನ್ನು ಕೊಂದು ಅದರ ಜೀವ ತೆಗೆದು ನಾವು ಏನು ಮಾಡ್ತೀವಿ, ಆ ರೇಷ್ಮೆ ನೂಲನ್ನು ತಕ್ಕೋತೀವಿ. ಅಂದಾಗ ಇಲ್ಲಿ ಒಂದು ಪ್ರಾಣಿ ಹಿಂಸೆ ಆದಾಗನ ನಮಗೆ ಅಲ್ಲಿ ರೇಷ್ಮೆ ನೂಲು ಸಿಕ್ಕಿರ್ತೈತಿ. ಹಂಗೆ ಈ ರೇಷ್ಮೆ ನೂಲು ನೋಡೋಕೆ ಎಷ್ಟು ಚಂದ ಐತೋ ಅದರಿಂದ ಅಷ್ಟ ಹಿಂಸೆ ಅಡಿಗೈತಿ, ಪಾಪ ಅನ್ನುವಂಥದ್ದು ಅಡಿಗೈತಿ. ಹಂಗೆ ಸಂಸಾರದೊಳಗೆ ಮ್ಯಾಲ ನೋಟಕ್ಕೆ ಭಾಳ ರಸವತ್ತಾಗಿ ಕಂಡರೂ ಒಳಗೆ ಅನೇಕ ರೀತಿಯಾದಂಥ ದುಃಖ ದುಮ್ಮಾನಗಳು ಅಡಗಿಕೊಂಡು ಅದಾವು. ಆ ದುಃಖಗಳನ್ನೆಲ್ಲ ಸೈರಿಸಿಕೊಂಡ ಸಹನ ಮಾಡಿಕೊಂಡ ಆ ಪರಮಾತ್ಮನ ಕೃಪೆಯಿಂದ ಜೀವನದೊಳಗೆ ಸನ್ಮಂಗಳವನ್ನು ಕಾಣುವಂಥ ಗೌರಿನಿಯಾಗು. ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಸಂಸಾರದ ಹಾಲಹಲವನ್ನು ನುಂಗಿ ಸಂಸಾರ ಜೀವನವನ್ನೇ ಕೈಲಾಸವನ್ನಾಗಿ ಪರಿವರ್ತಿಸುವ ಶಿವಪಾರ್ವತಿಯರಂತೆ ನಿನ್ನ ಬದುಕಾಗಲಿ ಅಂತೇಳಿ ತಿಳ್ಕೊಂಡ ಈ ಒಂದು ಪದ್ಯದೊಳಗೆ ಅವರು ಹೊಸದಾಗಿ ಗಂಡನ ಮನೆಗೆ ಹೋಗುವಂಥ ಹೆಣ್ಣು ಮಗಳಿಗೆ ಬುದ್ಧಿವಾದವನ್ನು ಹೇಳಿ ಹಾರೈಸ್ಯಾರು ಅಂತೇಳಿ ಹೇಳ್ಬೋದು. ಇನ್ನು ಅದೇ ಹೆಣ್ಣು ಮಗಳಿಗೆ ಮುಂದಿನ ಪದ್ಯದೊಳಗೆ ಹೇಳ್ತಾರೋ, ಬೆಳಗಾಯಿತು ಏಳು ತಂಗಿ ಅಂತ. ಬೆಳಗಾಯಿತು ಏಳು ತಂಗಿ ಬಾಗಿಲ ತೆಗೆಯೇ, ಮೂಡಲ ಹರಿಯಿತು ಮುಖದೊಳೆಯೇ, ಮೊದಲಿಗೆ ಮೇಲೇಳು ಪದಿಪಾದ ಸೇವೆ ಮಾಡು, ಪ್ರೇಮದಿಂದಲೇ ಏಳು ಅತ್ತಿಮಾವರ ಪಾದಕ ಬೀಳು ಅಂತ ಹೇಳ್ತಾರೆ. ಅಂದ್ರೆ ಬೆಳಗ್ಗೆ ಬೇಗ ಏಳೋದು ಆರೋಗ್ಯದ ದೃಷ್ಟಿಯಿಂದ ಉತ್ತಮ, ಜೀವನ ನಡೆಸುವ ಒಂದು ದೃಷ್ಟಿಯಿಂದನೂ ಒಳ್ಳೆಯದು. ಎಲ್ಲ ದೃಷ್ಟಿಯಿಂದ ನೋಡಿದರೂ ಬೆಳಗ್ಗೆ ಸೂರ್ಯ ಉದಯಕ್ಕಿಂತ ಪೂರ್ವದೊಳಗೆ ಏಳೋದು ಒಳ್ಳೆಯ ಅಭ್ಯಾಸ ಅಂಥೇಳಿ ಇಲ್ಲೇ ಬಸವಣ್ಣನವರು ಒಂದು ವಚನದೊಳಗೆ ಹೇಳ್ತಾರೆ. ಯಾವುದಪ್ಪ ಅಂತಂದ್ರೆ, ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದಡೆ, ತಪ್ಪುವವು ಅಪಮೃತ್ಯು ಕಾಲಕರ್ಮಗಳಯ್ಯ, ದೇವಪೂಜೆಯ ಮಾಟ ದುರಿತ ಬಂಧನ ದೋಟ, ಶಂಭು ನಿಮ್ಮಯ ನೋಟ ಹರೆಹಿಂಗದ ಕಣ್ಬೇಟ, ಸದಾ ಸನ್ನಿಹಿತನಾಗಿ ನಂಬುವುದು ಜಂಗಮಾರ್ಚನೆಯ ಮಾಟ, ಕೂಡಲ ಸಂಗಮ ದೇವರ ಕೂಡುವ ಕೂಟ ಅಂತೇಳಿ ಹೇಳ್ತಾರೆ. ಅಂದ್ರೆ ಮುಂಜಾನೆ ಬೇಗನೆ ಎದ್ದ ಭಕ್ತಿಯಿಂದ ಆ ಪರಮಾತ್ಮನನ್ನು ನೆನೆದ್ರೆ ಅಪಮೃತ್ಯುವಿನಿಂದ ಪಾರಾಗ್ಬೋದು. ಏನೇ ಕಷ್ಟ ನಷ್ಟಗಳು ಬಂದರೂ ಎಂಥ ಒಂದು ದುರಿತಗಳಿಂದಲೂ ಕೂಡ ನಾವು ಬಿಡುಗಡೆಯನ್ನು ಪಡಿಬೋದು ಅಂತೇಳಿ ಹೇಳ್ತಾರೆ. ಆದರೆ ಇತ್ತೀಚೆಗೆ ಜನರೊಳಗೆ ತಡವಾಗಿ ಹೇಳುವಂಥ ಒಂದು ದುರಭ್ಯಾಸ ಹೆಚ್ಚಾಗಕತ್ತೈತಿ. ನನ್ನ ದೃಷ್ಟಿಯೊಳಗೆ
ಬೆಳಗ್ಗೆ ಬೇಗ ಏಳುವುದು ಕೇವಲ ಒಂದು ನಿಯಮ ಅಷ್ಟೇ ಅಲ್ಲ, ಅದರಿಂದ ಸದ್ಗುಣ, ಅದೊಂದು ಸದ್ಗುಣ, ಸನ್ನಡತೆ ಅಂತೇಳಿ ನಾವು ಹೇಳ್ಬೋದು. ಅದಕ್ಕೆ ಎಲ್ಲರೂ ಬೇಗ ಏಳುವಂಥ ಒಂದು ಅಭ್ಯಾಸವನ್ನು ರೂಢಿ ಮಾಡಿಕೊಳ್ಳೋದು ಒಳ್ಳೆಯದು. ಈ ಪದ್ಯದೊಳಗೆ ಶರೀಫ್ ಸಾಹೇಬರು ಗೃಹಿಣಿಯಾದಂಥ ಹೆಣ್ಣು ಮಗಳಿಗೆ ಅವಳು ಪಾಲಿಸಬೇಕಾದಂಥ ಒಂದು ನಿಯಮಗಳನ್ನು ಉಪದೇಶ ಮಾಡ್ಯಾರ. ಹೆಂಗಾತಂದ್ರೆ, ತಂಗಿ ಬೆಳಗಾಯ್ತಿ ಏಳು, ಪೂರ್ವ ದಿಕ್ಕಿನೊಳಗೆ ಬೆಳಗು ಉದಯಿಸಕತ್ತೈತಿ, ಬಾಗಿಲ ತೆಗೆದ ನೀನು ಮುಖ ತೊಳ್ಕೊ, ಬಾಗಿಲನ್ನು ಸ್ವಚ್ಛವಾಗಿ ಗೂಡಿಸಿ ಬಾಗಿಲನ್ನು ಸಾರಿಸಿ ರಂಗೋಲಿ ಹಾಕುವಂಥ ಒಂದು ಸತ್ ಸಂಪ್ರದಾಯವನ್ನು ನೀನು ಕೈಕೊಳ್ಳು ಅಂತೇಳಿ ಹೇಳ್ತಾರೆ. ಹಂಗೆ ಈ ಒಂದು ಸಂಪ್ರದಾಯ ನಮ್ಮ ಹಳ್ಳಿ ಒಳಗೆ ಇಂದಿಗೂ ರೂಢಿಯಲ್ಲೇ ಐತಿ. ಆದ್ರೆ ಇದೇ ಒಂದು ಸಂಪ್ರದಾಯವನ್ನು ನಗರದೊಳಗೆ ಕಾಣೋದು ಸ್ವಲ್ಪ ಅಪರೂಪ. ಆಮೇಲೆ ಎದ್ದ ತಕ್ಷಣ ಮುಖ ತೊಳೆದ ಪತಿಗೆ ನಮಸ್ಕಾರ ಮಾಡು ಅಂತೇಳಿ ತಿಳಿಸ್ತಾರೆ. ಅಷ್ಟೇ ಅಲ್ಲ, ಅತ್ತೆ ಮಾವಂದರ ಪಾದಕ್ಕೆ ಪ್ರೇಮದಿಂದಲೇ ಬೀಳು ಅಂತ ಹೇಳ್ಯಾರ. ಇಲ್ಲಿ ಅರ್ಥ ಏನಪ್ಪ ಅಂತಂದ್ರೆ, ಕಿರಿಯರು ಹಿರಿಯರ ಪಾದಕ್ಕೆ ನಮಸ್ಕಾರ ಮಾಡುವುದು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಹೆಗ್ಗಳಿಕೆ. ಇದನ್ನು ಕೇವಲ ಗೃಹಿಣಿ ಅಷ್ಟೇ ಮಾಡುವುದಲ್ಲ, ಮಕ್ಕಳು ಸಹಿತ ತಂದೆ ತಾಯಿಗಳಿಗೆ, ಶಿಷ್ಯರು ಗುರುಗಳಿಗೆ ವಂದಿಸುವಂಥ ಒಂದು ಅಭ್ಯಾಸ ಅತಿ ಶ್ರೇಷ್ಠವಾದದ್ದು ಅಂತೇಳಿ ಹೇಳ್ತಾರೆ. ಇನ್ನು ಮುಂದಿನ ನುಡಿಯೊಳಗೆ, ಗಂಡನ ಜೋಪಾನ ಮಾಡಿ ನಮ್ಮವ್ವ, ಗಂಡನೆಂದರೆ ಮನೆ ದೇವರವ್ವ, ಕರಿಮಣಿ ಎಂಬುವುದೊಂದು ಕಂಡುಗದ ರಾಶವ್ವ, ಆ ರಾಶಿ ಹೋದ ಮೇಲೆ ನೀ ಪರದೇಶವ್ವ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದನೇ ನುಡಿಯೊಳಗೆ ಗಂಡನನ್ನು ಜೋಪಾನ ಮಾಡು ಅಂದ್ರೆ ಆ ಗಂಡ ಆದಂಥವನ್ನ ನೀನು ಚೆನ್ನಾಗಿ ಪೋಷಣೆಯನ್ನು ಮಾಡು. ಗಂಡ ಅಂತಂದ್ರೆ ಮನೆ ದೇವರಿದ್ದಂಗೆ ಅಂತೇಳಿ ಅವರು ಇಲ್ಲಿ ಹೇಳ್ಯಾರ. ಇದು ಸತ್ಯ. ಆದರೆ ಇನ್ನು ಮುಂದುವರೆದ ಗಂಡನೂ ಕೂಡ ಹೆಂಡತಿಯನ್ನು ಮನೆ ದೇವತೆ ಅಂತೇಳಿ ಭಾವಿಸಬೇಕು. ಅಂದ್ರೆ ಆ ಹೆಂಡತಿ ಆದರೂ ಕೂಡ ಅವಳು ನಮ್ಮ ಮನೆ ದೇವತೆ ಅದಾಳ, ನಮ್ಮ ಮನೆ ಲಕ್ಷ್ಮಿ ಅದಾಳ ಅಂತೇಳಿ ತಿಳ್ಕೊಂಡು ಅವಳ ಜೊತೆ ವರ್ತನೆಯನ್ನು ಮಾಡಬೇಕು. ಹೆಂಡತಿ ಮಾತ್ರ ಗಂಡನನ್ನು ದೇವರಂತೇಳಿ ಭಾವಿಸಿ ಕಷ್ಟಪಟ್ಟು ದುಡಿದ ಮನೆ ನಡೆಸೋದು, ಆಕೆ ಮನೆ ನಡೆಸ್ತಾಳೆ. ಆದ್ರೆ ಆ ಗಂಡ ಆದಂಥವ ಕುಡಿದು ಬಂದ ಆ ಕುಡಿದ ನಿಶೆಯೊಳಗೆ ಹೆಂಡತಿನ ಬೈಯೋದು ಮಾಡಿದ್ರೆ ಆ ಮನೆ ಅಂತಕ್ಕಂಥದ್ದು ಅದು ನರಕಕ್ಕೈತೆಲ್ಲ ಹೊರತಾಗಿ ಅಲ್ಲೇ ಸುಖ ಜೀವನ, ಶಾಂತಿ, ನೆಮ್ಮದಿ ಅನ್ನುವಂಥದ್ದು ಇರೋದಿಲ್ಲ. ಅದಕ್ಕೆ ಈ ನೀತಿ ನಿಯಮಗಳು ಕೇವಲ ಹೆಣ್ಮಗಳಿಗೆ ಅಷ್ಟೇ ಅಲ್ಲ, ಗಂಡು ಮಕ್ಕಳಿಗೂ ಇದು ಅನ್ವಯ ಆಗಬೇಕು, ಅನ್ವಯಿಸ್ತೈತಿ ಅಂತೇಳಿ ಯಾವ ಸಂತ ಶರೀಫ್ ಸಾಹೇಬರು ಇಲ್ಲಿ ಹೇಳ್ಯಾರ. ಇನ್ನು ಮುಂದೆ ಹೇಳ್ತಾರೆ, ಕರಿಮಣಿ ಎಂಬುದೊಂದು ಕಂಡುಗದ ರಾಶವ್ವ, ಆ ರಾಶಿ ಹೋದ ಮ್ಯಾಲ ನೀ ಪರದೇಶವ್ವ ಅಂತೇಳಿ ಹೇಳ್ತಾರೆ. ಅಂದ್ರೆ ಕರಿಮಣಿ ಅಂತಂದ್ರೆ ಗಂಡ ಕಟ್ಟಿದಂಥ ಒಂದು ಕರಿಮಣಿ, ಆ ಒಂದು ತಾಳೆ ಗಂಡನ ಕುರುವಾಗಿ ಹೆಂಡತಿ ಜೊತೆ ಸದಾ ಧರಿಸುವಂಥದ್ದು ಭಾರತೀಯ ಒಂದು ಸಂಸ್ಕೃತಿ. ಅದಕ್ಕೆ ಬಹಳ ಅತ್ಯಮೂಲ್ಯವಾಗಿರ್ತಕ್ಕಂಥ ಬೆಲೆ ಐತಿ. ಅದು ಹೋದ ಮೇಲೆ ಅರ್ಥಾರ್ಥ ಅಂದ್ರೆ ಗಂಡ ತೀರಿಕೊಂಡ್ರೆ ನೀನು ಅನಾಥಳಕ್ಕಿ, ಅದಕ್ಕೆ ನೀ ಗಂಡನನ್ನು ಚೆನ್ನಾಗಿ ನೋಡ್ಕೊ ಅಂತೇಳಿ ಇಲ್ಲೇ ಶರೀಫ್ ಸಾಹೇಬರು ಹೆಣ್ಣು ಮಕ್ಕಳಿಗೆ ಆಯ್ತು ಗಂಡು ಮಕ್ಕಳಿಗೆ ಆಯ್ತು ಒಂದು ಬುದ್ಧಿವಾದವನ್ನು ಹೇಳ್ಯಾರ. ಇನ್ನು
ತವರವರು ಕೊಟ್ಟದ್ದೊಂದು ಕಳಸದ ಗಿಂಡೆವ್ವ, ಆ ಗಿಂಡೆ ಹೋದ ಮ್ಯಾಲ ನೀ ರಂಡಿ ಮುಂಡೆವ್ವ, ವಸದಿಯೊಳಗ ನಮ್ಮ ಶಿಶುನಾಳ ದೇಶನ ಹಸನಾದ ಪದಗಳ ಹಾಡೆ ನಮ್ಮವ್ವ ಅಂತೇಳಿ ಹೇಳ್ತಾರೆ. ಅಂದ್ರೆ ಶರಣ ಧರ್ಮದೊಳಗೆ ಸಾಮಾನ್ಯವಾಗಿ ನಮ್ಮ ಹಿರಿಯರ ಬುದ್ಧಿ ಮಾತುಗಳನ್ನು ಹೆಣ್ಮಕ್ಳಿಗೇನ ಅನ್ವಯ ಮಾಡಿ ಮಾತಾಡೋದು ಹೇಳೋದು ಹೆಚ್ಚು. ಆದ್ರೆ ಈ ಶರಣ ಧರ್ಮದೊಳಗೆ ಇಬ್ಬರು ಸಮಾನ ಸ್ಥಾನವುಳ್ಳವರಾಗಿರಬೇಕು. ಹೆಂಡತಿಗೆ ಅನ್ವಯಿಸುವಂಥ ಬುದ್ಧಿ ಮಾತುಗಳು ಗಂಡನಿಗೂ ಅನ್ವಯ ಆಕ್ಕವು, ಅವು ಅನ್ವಯ ಆಗಬೇಕು ಅಂತ ಹೇಳ್ತಾರೆ. ಇನ್ನು ಮುಂದಿನ ನುಡಿಯೊಳಗೆ ಬರುವಂಥ ಕಳಸದ ಗಿಂಡಿ ಅದು ಮುತ್ತೈದೆ ಒಂದು ಲಕ್ಷಣವನ್ನು ಸೂಚನೆ ಮಾಡ್ತದೆ. ಅದು ಹೋಗೋದು ಅಂತಂದ್ರೆ ಗಂಡ ತೀರ್ಕೊಂಡ ಅಥವಾ ತೀರಿಕೊಳ್ಳೋದು ಅಂತೇಳಿ ಅರ್ಥ. ಆ ಗಂಡ ಅನ್ನುವಂಥ ವ್ಯಕ್ತಿ ತೀರ್ಕೊಂಡ, ನೀನು ವಿಧವೆ ಆಗುವುದನ್ನು ತಪ್ಪಿಸ್ಕೋಬೇಕು ಅಂತಂದ್ರೆ ಪರಮಾತ್ಮನನ್ನು, ಆ ಶಿಶುನಾಳಧೀಶನನ್ನು ಭಕ್ತಿಪೂರ್ವಕವಾಗಿ ಸದಾ ಸ್ಮರಿಸ್ತಾ ಇರು ಅಂತೇಳಿ ಆಯವ ನಮ್ಮ ಕಥಾನಾಯಕರಾದಂಥ ಸಂತ ಶಿಶುನಾಳ ಸಾಹೇಬರು ಆ ಒಬ್ಬ ಹೆಣ್ಣು ಮಗಳಿಗೆ ಹೇಳ್ತಾರೋ ಅನ್ನುವಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತಿ ಶಿವಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.